ಗ್ರೀನ್ ಬರ್ಡ್ಸ್ ಆಗೋ ಫಾರನ್ ಲಿಮಿಟೆಡ್ ಎಂಬ ಕಂಪನಿಗೆ ರಾಜ್ಯಾದ್ಯಂತ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಠೇವಣಿದಾರರು 150 ಕೋಟಿಗೂ ಹೆಚ್ಚು ಹಣ ಹೂಡಿಕೆ ಮಾಡಿ ವಂಚನೆಗೆ ಒಳಗಾಗಿದ್ದಾರೆ. 2013ರಲ್ಲಿ ಠೇವಣಿದಾರರಿಗೆ ವಂಚನೆ ಮಾಡಿದ ಸುಮಾರು 10,000ಕ್ಕೂ ಹೆಚ್ಚು ಠೇವಣಿದಾರರು, ಕಾರ್ಯಕರ್ತರು ದಿಕ್ಕುತೋಚದೆ ಸಂಕಷ್ಟದಲ್ಲಿದ್ದಾಗ ಇಂಥವರ ನೆರವಿಗೆ ಬಂದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ರೈತರತ್ನ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಪ್ರಬಲ ಹೋರಾಟ ನಡೆಸಿದ ಪರಿಣಾಮ ಗ್ರೀನ್ ಬರ್ಡ್ಸ್ ಆಗೋ ಕಂಪನಿಯ ಮುಖ್ಯಸ್ಥ ಹಾಗೂ ನಿರ್ದೇಶಕರು, ಸಂಬಂಧಿಕರು ಹಾಗೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದವರ ವಿರುದ್ಧ ರಾಜ್ಯಾದ್ಯಂತ ಸುಮಾರು 120ಕ್ಕೂ ಹೆಚ್ಚು ವಂಚನೆ ಪ್ರಕರಣಗಳನ್ನು ದಾಖಲಿಸಿದ ಕಾರಣ ಅವರನ್ನು ಬಂಧಿಸಿ ರಾಜ್ಯ ಸರ್ಕಾರ ಸಿಐಡಿ ತನಿಖೆ ನಡೆಸಲು ಆದೇಶ ಹೊರಡಿಸಿತ್ತು. ತನಿಖೆ ನಡೆಸಿದ ನಂತರ ಇದಕ್ಕೆ ಸಂಬಂಧಿಸಿದ ನೂರಾರು ಆಸ್ತಿಪಾಸ್ತಿಗಳನ್ನು ವಶಕ್ಕೆ ಪಡೆಯಲಾಯಿತು. ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಠೇವಣಿದಾರರಿಗೆ ಹಣ ನೀಡದ ರಾಜ್ಯ ಸರ್ಕಾರಕ್ಕೆ, ಠೇವಣಿದಾರರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಜನವಿರೋಧಿ ರಾಜ್ಯ ಸರ್ಕಾರಕ್ಕೆ. ಉದ್ದಗಲಕ್ಕೂ ಬಡವರು, ಕೂಲಿ ಕಾರ್ಮಿಕರು, ಠೇವಣಿದಾರರು, ಕಾರ್ಯಕರ್ತರು, ಲಕ್ಷಾಂತರ ಜನ ಗ್ರೀನ್ ಬರ್ಡ್ಸ್ ಆಗ್ರೋ ಕಂಪನಿಗೆ ಹಣವನ್ನು ಹೂಡಿಕೆ ಮಾಡಿ ವಂಚನೆಗೆ ಒಳಗಾಗಿದ್ದರು. 2013ರಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ದೊಡ್ಡ ಹೋರಾಟವನ್ನು ಮಾಡಿ ಅವತ್ತು ಈ ಒಂದು ಹಗರಣದ ಬಗ್ಗೆ COD ತನಿಖೆಯನ್ನು ಮಾಡಿಸಿದರು. COD ತನಿಖೆ ಮಾಡಿ ಸಂಬಂಧಪಟ್ಟವರನ್ನು ಜೈಲಿಗೆ ಕಳಿಸಿದರು. ಆ ಆಸ್ತಿಪಾಸ್ತಿಗಳನ್ನು ವಶಕ್ಕೆ ಪಡೆದಿದ್ದರು. ಈ ಆಸ್ತಿಪಾಸ್ತಿಗಳನ್ನು ಹರಾಜು ಹಾಕಿ ಹಣ ಕೊಡಬೇಕು ಅಂತೇಳಿ ವಿಶೇಷ ಸಕ್ಷಮ ಪ್ರಾಧಿಕಾರವನ್ನು ಮಾಡಿದ್ದಾರೆ. ಪ್ರಾಧಿಕಾರದವರು 90%ನಷ್ಟು ಆಸ್ತಿಯನ್ನು ಹರಾಜು ಮಾಡಿದ್ದಾರೆ. ಹಣ ಕೂಡ ಬಂದಿದೆ. ಆದರೆ ಠೇವಣಿದಾರರಿಗೆ ಇನ್ನೂ ಹಣ ಸಿಕ್ಕಿಲ್ಲ. ಈ ಠೇವಣಿದಾರರು ಸಂಕಷ್ಟಕ್ಕೆ ಸಿಲುಕಿ ಸುಮಾರು ನೂರಾರು ಜನ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಇಂಥ ಹಿನ್ನೆಲೆಯಲ್ಲಿ ತಕ್ಷಣವೇ ಹರಾಜು ಮಾಡಿರ್ತಕ್ಕಂಥ ಹಣವನ್ನು ಏನು ಠೇವಣಿದಾರರಿಗೆ ಕೊಡಬೇಕು ಅನ್ನುವಂಥ ಒತ್ತಾಯ ಇಟ್ಕೊಂಡು ಮತ್ತು ಹಲವಾರು ಆಸ್ತಿಗಳನ್ನು COD ಅವರು ವಶಕ್ಕೆ ಪಡೆದಿದ್ದರೂ ಕೂಡ ಆಗ್ರೋ ಕಂಪನಿಯ ಮಾಲೀಕರ ಒತ್ತಡಕ್ಕೆ ಒಂದು ಮೋಸದ ವಂಚನೆಗೆ ಬಲಿಯಾಗಿ ಆಸ್ತಿಗಳನ್ನು ಮಾರಾಟ ಮಾಡಿದ್ದಾರೆ. ಅದು ಮಾರಾಟ ಮಾಡಿ ಹಣವನ್ನು ಲಪಟಾಯಿಸಿದ್ದಾರೆ. ಆ ಮಾರಾಟ ಮಾಡಿರ್ತಕ್ಕಂಥ ಅಕ್ರಮ ಯಾವತ್ತು COD ತನಿಖೆಯವರು ವಶಕ್ಕೆ ಪಡೆದಿದ್ರು ಆಸ್ತಿಗಳನ್ನು ಮಾರಾಟ ಮಾಡುವಂಥ ಹಕ್ಕಿಲ್ಲ. ಆದರೂ ಕೂಡ ಮಾರಾಟ ಮಾಡಿ ಮೋಸ ಮಾಡಿದ್ದಾರೆ. ನೂರಾರು ಕೋಟಿ ಬೆಲೆ ಬಾಳುವಂಥ ವ್ಯವಸ್ಥೆ, ಅದನ್ನು ಕೂಡ ವಾಪಸ್ ಪಡಿಬೇಕು ಅಂತ ವಿಶೇಷ ಸಕ್ರಮ ಪ್ರಾಧಿಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಕರ್ನಾಟಕದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಠೇವಣಿದಾರರಿದ್ದಾರೆ. ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲಿ ಬಡವರು, ಕೂಲಿ ಕಾರ್ಮಿಕರು, ಬಡ ರೈತರು ಎಲ್ಲರೂ ಕೂಡ ಇದರಲ್ಲಿ ಹೂಡಿಕೆ ಮಾಡಿ ಹಣವನ್ನು ಕಳ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇವತ್ತು ನಿರ್ಧಾರ ಮಾಡಿದ್ದೀವಿ, ವಿಶೇಷ ಸಕ್ರಮ ಪ್ರಾಧಿಕಾರದವರು ಹರಾಜು ಹಾಕಿರ್ತಕ್ಕಂಥ ಹಣವನ್ನು ಠೇವಣಿದಾರರಿಗೆ ಕೊಡ್ತೀವಿ ಅನ್ನುವ ಭರವಸೆ ಕೊಡಬೇಕು. ಮತ್ತು ಏನು ಈಗಾಗಲೇ ಆಸ್ತಿಪಾಸ್ತಿಗಳನ್ನು ಬೇರೆಯವರು ಮಾರಾಟ ಮಾಡಿದ್ದಾರೆ, ವಂಚನೆ ಮಾಡಿದರೆ ಅದನ್ನು ವಾಪಸ್ ಪಡೆದು ಅದನ್ನು ಕೂಡ ಹರಾಜು ಮಾಡಿ ಠೇವಣಿದಾರರಿಗೆ ಕೊಡಬೇಕು ಅನ್ನುವಂಥ ಒತ್ತಾಯ ಇಟ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಏನು ವಿಶೇಷ ಸಕ್ರಮ ಪ್ರಾಧಿಕಾರದವರು ಏನು ಹೇಳ್ತಾರೆ ನೋಡ್ತೀವಿ. ಮಾಡಲಿಲ್ಲ, ಸರಿಯಾಗಿ ಭರವಸೆ ಕೊಡಲಿಲ್ಲ ಅಂದರೆ ನಾವು ಹೋರಾಟವನ್ನು ತೀವ್ರವಾಗಿ ಮುಂದುವರಿಸ್ತೀವಿ ಅನ್ನುವಂಥ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಸರ್ಕಾರ 2013ರಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದರಾಗ ರೈತರು, ಮಹಿಳೆಯರು, ಸಾಕಷ್ಟು ಮಹಿಳೆಯರು ನೊಂದಿದ್ದಾರೆ. ಇದ್ರಾಗ 25ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಈಗ ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದೆ. ಹಣ ಕೊಡೋಕ್ಕೆ ತುಂಬ ವಿಳಂಬ ಮಾಡ್ತಾ ಇದೆ. ಆಸ್ತಿ ಆಲ್ರೆಡಿ ಹರಾಜು ಹಾಕಿದೆ. ಸಕ್ಷಮ ಪ್ರಾಧಿಕಾರ ಮಾಡಿ IAS ಅಧಿಕಾರಿ ನೇಮಿಸಿದ್ರು ಸಮೇತ ಯಾವುದೇ ನಮಗೆ ಒಂದು ರಕ್ಷಣಾ ಸಮಿತಿಗೆ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಆಮೇಲೆ ಸರ್ಕಾರ ಆಸ್ತಿ ಹರಾಜು ಹಾಕಿದ್ರು ಸಮೇತ ನಮಗೆ ಹಣ ಕೊಡ್ತಾ ಇಲ್ಲ. 13 ವರ್ಷದಿಂದ ನಿರಂತರವಾಗಿ ನಾವು ಕುರುಬೂರು ಶಾಂತಕುಮಾರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಬೀದಿಗೆ ಬಂದಿದ್ದೀವಿ. ಆದರೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತಿಲ್ಲ. ಬೇರೆ ಬೇರೆ ನೋಡ್ತಾ ಇದ್ದಾರೆ. ನಾವು ಇಷ್ಟು ಹೆಣ್ಮಕ್ಳು ಬೀದಿಗೆ ನಿಂತು ಹೋರಾಟ ಮಾಡಿದ್ರೂ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೋಬೇಕು. ನಮ್ಮ ಆಸ್ತಿಗಳನ್ನು ಹರಾಜು ಹಾಕಬೇಕು. ನಾವು ರಕ್ಷಣಾ ಸಮಿತಿಯಿಂದ
ಹೋರಾಟಕ್ಕೆ ಒಂದು ಬೆಲೆ ಕೊಡಬೇಕು ಸರ್ಕಾರ, ಇತ್ತ ಗಮನ ಹರಿಸ್ಬೇಕು. ಇವರು ಬಡವರ ಸರ್ಕಾರ ಅಂತಾರೆ. ಎಲ್ಲಿದೆ ಬಡವರ ಸರ್ಕಾರ? ಬಡವರು ತಾನೇ ನಾವು ಹಣ ಕಳ್ಕೊಂಡಿರೋದು, ಮಹಿಳೆಯರೇ ಕಳ್ಕೊಂಡಿರೋದು, ಮಾಧ್ಯಮದ ರೈತರು ಎಲ್ಲರೂ ಇದೆ. ಆದರೆ ಇದಕ್ಕೆ ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ? ಇದನ್ನು ಸರ್ಕಾರ ಗಮನ ಹರಿಸ್ಬೇಕು, ನಮಗೆ ಹಣ ಕೊಡಿಸ್ಬೇಕು ಅಂತ ಹೇಳಿ ಈ ಮೂಲಕ ರಕ್ಷಣಾ ವೇದಿಕೆ ರಾಜ್ಯ ಮಹಿಳಾ ಅಧ್ಯಕ್ಷರು ಜಿ.ವಿ. ಲಕ್ಷ್ಮೀದೇವಿ. ರಾಜ್ಯಾದ್ಯಂತ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಠೇವಣಿದಾರರು ಹಣ ಹೂಡಿಕೆ ಮಾಡಿದ್ದಾರೆ. ಗ್ರೀನ್ ಬರ್ಡ್ಸ್ ಆಗ್ರೋ ಫಾರಮ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ, ಅದು ಏನು ಹಣ ಡಬಲ್ ಕೊಡ್ತೀವಿ ಅಂತೇಳಿ ಹಣ ಹೂಡಿಕೆ ಮಾಡಿಸ್ಕೊಂಡು ಏನು ಕೂಲಿ ಕಾರ್ಮಿಕರು ಇದ್ದರು, ಬೀದಿ ಬದಿ ವ್ಯಾಪಾರದವರು ಮತ್ತು ರೈತ ಮಹಿಳೆಯರು ಎಲ್ಲರೂ ಗ್ರಾಮೀಣ ಮಟ್ಟದ ಎಲ್ಲ ಏನು ರೈತ ಕುಲದ ಜನಗಳು ಎಲ್ಲ ಕೂಡ ಹಣ ಹೂಡಿಕೆ ಮಾಡಿದರು. ಆ ಹಣನ ಕೊಡದಂತೆ ವಂಚನೆ ಮಾಡಿ ಸುಮಾರು 13 ವರ್ಷ ಆಗಿದೆ. 13 ವರ್ಷದಿಂದ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ CID ತನಿಖೆ ಮಾಡಿಸಿ ಎಲ್ಲ ಆಸ್ತಿಗಳನ್ನು ಮುಟ್ಗೋಲಾಗಿಸಿ ಏನು ಠೇವಣಿದಾರಿದ್ದರೆ ಹೂಡಿಕೆ ಮಾಡಿರೋರು ಅವರೆಲ್ಲರೂ ಕೂಡ ಹಣ ಕೊಡಬೇಕು ಅಂತ ಹೇಳಿದರು. ಅದು CID ತನಿಖೆ ಆಗಿ ವರದಿಯಾಗಿ ಎಲ್ಲ ಆಗಿದ್ರು ಕೂಡ ಈಗಾಗಲೇ ಸುಮಾರು 90% ಏನು ಆಸ್ತಿಗಳೆಲ್ಲ ಹರಾಜಾಗಿದೆ. ಆ ಹರಾಜಾಗಿದ್ದರೂ ಕೂಡ ಇನ್ನೂ ಕೂಡ ಹಣ ಕೊಡದಂತೆ ಒಬ್ಬರಿಗೂ ಕೂಡ ಇನ್ನೂ ₹1 ಕೊಟ್ಟಿಲ್ಲ. ಏನು IMA ಹಗರಣ ಅಂತ ಹೇಳಿ ವಂಚನೆ ಆಗಿತ್ತು. ಆ ಒಂದು ಸಂಸ್ಥೆಗೆ, ಇಲಾಖೆಗೆ, ತನಿಖಾ ಸಂಸ್ಥೆಗೆ ಇವ್ರನ್ನೂ ಕೂಡ ಈ ಒಂದು ನಮ್ಮ ಸಂಸ್ಥೆನೂ ಕೂಡ ವಹಿಸಿದ್ದಾರೆ. ಅಲ್ಲಿ ಇನ್ನೂ ಕೂಡ ಏನು ಹರಾಜು ಪ್ರಕ್ರಿಯೆ ಇರ್ಬೋದು, ಮತ್ತು ಏನು ನ್ಯಾಯಯುತವಾದ ಠೇವಣಿದಾರರಿಗೆ ನ್ಯಾಯ ಕೊಡಿಸೋಂಥದ್ದು ಇರ್ಬೋದು, ಇದು ಯಾವುದೂ ಕೂಡ ಸರಿಯಾಗಿ ನಡೀತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟ ಏನು ರಾಜ್ಯಾದ್ಯಂತ ಸುಮಾರು 150 ಕೋಟಿಗೂ ಹೆಚ್ಚು ಹಣ ಹೂಡಿಕೆ ಮಾಡಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಠೇವಣಿದಾರರು ವಂಚನೆ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ನ್ಯಾಯ ಒದಗಿಸಬೇಕು. ಆ ಉದ್ದೇಶದಿಂದ ಏನು ನಮ್ಮ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಸುಮಾರು 13 ವರ್ಷದಿಂದ ಕೂಡ ಹೋರಾಟ ಮಾಡಿದ ಫಲವಾಗಿ ಈಗ ಆಸ್ತಿ ಎಲ್ಲ ಹರಾಜು 90 ಭಾಗ ಹರಾಜಾಗಿದೆ. ಇನ್ನು ಕೇವಲ 10% ಮಾತ್ರ ಇದೆ. ಅದನ್ನು ಕೂಡ ಆದಷ್ಟು ಬೇಗ ಹರಾಜು ಮಾಡಿ ಹಣ ಕೊಡಬೇಕು, ಠೇವಣಿದಾರರಿಗೆ ಉಳಿಸ್ಬೇಕು, ಜೀವ ಉಳಿಸ್ಬೇಕು ಅಂತೇಳಿ ನಮ್ಮ ಒತ್ತಾಯ. ಈಗಾಗಲೇ ಸುಮಾರು 15 ವರ್ಷದಿಂದನೂ ಕೂಡ ಏನು ಸುಮಾರು 25ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದರಿಂದ ಮನನೊಂದು. ಅಂಥವ್ರಿಗೆಲ್ಲರೂ ಕೂಡ ಆ ಒಂದು ಕುಟುಂಬಕ್ಕೆ ಯಾರೂ ಕೂಡ ಆಶ್ರಯ ಇಲ್ಲ. ಆ ಕುಟುಂಬಕ್ಕೆ ಸುಮಾರು ಒಂದೊಂದು ಕುಟುಂಬಕ್ಕೆ 5 ಲಕ್ಷ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ನನ್ನ ಹೆಸರು ಬರ್ಡನ್ಪುರ ನಾಗರಾಜ್ ಅಂತ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಗ್ರೀನ್ ಬರ್ಡ್ಸ್ ಕಾರ್ಯಕರ್ತರು ಹಾಗೂ ಠೇವಣಿದಾರರ ರಕ್ಷಣಾ ಸಮಿತಿ.